ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾನು ಸೆಕೆಗೊಂದು ತಂಪಾದ ಜ್ಯೂಸ್ ಅಂದರೆ ಬಿಳಿ ಎಳ್ಳಿನ ಜ್ಯೂಸನ್ನು ಆರೋಗ್ಯಕರವಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಬಿಳಿ ಎಳ್ಳಿನಲ್ಲಿ ತುಂಬ ಆರೋಗ್ಯಕ್ಕೆ ಬೇಕಾದ ಒಳ್ಳೊಳ್ಳೆಯ ಅಂಶಗಳಿವೆ. ಅವನ್ನು ನಾವು ದಿನ ಸೇವಿಸೋದ್ರಿಂದ ಗಂಟಲ್ಲಿ ಏನು ಲಿಕ್ವಿಡ್ ಇರ್ತದೆ ಅದು ಸ್ವಲ್ಪ ಕಮ್ಮಿ ಇದ್ದರೆ ಅದು ಸಹ ಜಾಸ್ತಿ ಆಗ್ತದೆ. ಸೊ ಮೂಳೆ ಜಾಯಿಂಟ್ಸಲ್ಲಿ ಯಾರಿಗೆಲ್ಲ ನೋವಿದೆ ಅವರಂತೂ ಇದನ್ನು ಕಂಟಿನ್ಯೂಸ್ ಆಗಿ ಒಂದು 15 ದಿನ ಮಾಡಿ ತೊಗೊಂಡ್ರೆ ತುಂಬ ರಿಲೀಫ್ ಇರ್ತದೆ ಸ್ನೇಹಿತರೆ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಅರ್ಧ ಬೌಲ್ನಷ್ಟು ಬಿಳಿ ಎಳ್ಳನ್ನು ನೆನೆಸಿಟ್ಕೊಂಡಿದ್ದೇನೆ 2 ಗಂಟೆಗಳಷ್ಟು ಕಾಲ. 4 ಖರ್ಜೂರ ಬೀಜ ತೆಗೆದಂಥದ್ದು, 4 ಗ್ಲಾಸ್ ಹಾಲು ಹಾಗೂ ಅರ್ಧ ಬೌಲಷ್ಟು ತೆಂಗಿನಕಾಯಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನೆನೆಸಿಟ್ಟ ನೀರಿನ ಜೊತೆಗೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಕಾಯಿಯನ್ನು ಸ್ಕಿಪ್ ಮಾಡ್ಕೊಳ್ಳೋದು ಬೇಡ, ಒಳ್ಳೆಯ ಟೇಸ್ಟನ್ನು ಕೊಡ್ತದೆ. ಒಂದು ಸುತ್ತು ಹಾಗೆ ತಿರುಗಿಸ್ಕೊಂಡು ನುಣ್ಣಗಾದ ನಂತರ ಹಾಲನ್ನು ಹಾಕಿಕೊಂಡು ಇನ್ನೊಮ್ಮೆ ಗ್ರೈಂಡ್ ಮಾಡಿದರೆ ರುಚಿ ರುಚಿಯಾದ ತಂಪಾದ ಆರೋಗ್ಯವರ್ಧಕ ಗುಣಗಳಿರುವ ಬಿಳಿ ಎಳ್ಳಿನ ಜ್ಯೂಸು ಈ ಸೆಕೆಗೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ನೀವು ಖಂಡಿತವಾಗಿಯೂ ಇದನ್ನು ಮಾಡ್ತೀರಂತ ಅನ್ಸ್ಕೊಂಡಿದ್ದೇನೆ. ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ಯಾವುದೇ ಮೂಳೆಯ ನೋವಿರಲಿ, ಗಂಟಿನ ನೋವಿರಲಿ, ತಕ್ಷಣ ಕಡಿಮೆ ಆಗ್ತದೆ ಖಂಡಿತವಾಗಿಯೂ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.